ಹಲೋ ಮೇಡಮ್. ಸೌಮ್ಯ ಮೇಡಮ್, ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ಏನಿಲ್ಲ ಅರುಣ್, ನನಗೆ ಸುಸ್ತಾಯ್ತೈತೆ, ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ ಅಂತ. ಅದಕ್ಕೇನಪ್ಪ ಹೇಳಿದ್ದು, ಚಂದ ಹೊಟ್ಟೆ ತುಂಬ ತಿನ್ನು ಅಂತ. ಹಾಗೆ ಬಂದೆ. ನಾನು ಉಸ್ಕೊಂಡು ಮೆಟ್ಲು ಹತ್ತೀನಿ ಅಂತಾನೆ ಹರಕೆ ಮಾಡ್ಕೊಂಡಿದ್ದು, ತಿನ್ಬಿಟ್ಟು ಬರ್ತೀನಿ ಅಂತ ಅಲ್ಲ. ಇವಾಗ ಏನು ಮಾಡ್ತೀಯಾ? ನೀನು ಅರ್ಕೆ ಪೂರ್ತಿ ಆಗಬೇಕಲ್ವಾ? ಯಾಕೋ ತುಂಬ ಸುಸ್ತಾಯ್ತೈತೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗೋದಾ? ಓಕೆ, ಹೊರಡೋಣ ಇವಾಗ. ಅರುಣ್, ಸ್ವಲ್ಪ ಹೊತ್ತೀರಿ, ಹೋಗ್ತಾಯ್ತದೆ. ಏನು ಸೌಮ್ಯ ಮೇಡಮ್, ಎಷ್ಟೊತ್ತು ಗಂಟೆ ವೇಟ್ ಮಾಡಿಸ್ತೀರಾ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಏನು? ನೋಡು, ಇಲ್ವಾ ಮಧ್ಯದಲ್ಲಿ ನಿಂತ್ಕೋ. ಯಾಕೆ? ಬಾರೆ ಹೇಳ್ತೀನಿ. ಏನು? ಏನಿಲ್ಲ ಕಾವ್ಯ, ನಾನು ಒಬ್ರು ಜ್ಯೋತಿಷಿ ಹತ್ರ ಕೇಳಿದೆ. ಏನು ಗೊತ್ತಾ, ಕಣ್ಣು ಮುಚ್ಕೊಂಡು ದೇವ್ರು ಬೇಡ್ಕೊಂಡು 50 ಸಲ 1 2 3 ಅಂತ ಎಣಿಸಿದ್ರೆ ನಿಜವಾಗ್ಲೂ ಬೇಗ ಮೆಟ್ಲು ಹತ್ಬೋದಂತೆ, ಗೊತ್ತಾ? ಯಾವ ಶಾಸ್ತ್ರದಲ್ಲಿ ಹೇಳಿದಾರು ಇದೆಲ್ಲ ಸುಳ್ಳು? ನಾನು ಹೇಳ್ದಷ್ಟು ಕೇಳಿ ನೀನು. ಕಣ್ಣು ಮುಚ್ಚಿ ಎಣಿಸು, 1 ಇಂದ 50 ಗಂಟೆ ಹೋಗಿ ಎಣಿಸು. ಓಕೆ? ಸುಮ್ಮನೆ ಹೋಗಿ, ನನಗೆ ಸುಸ್ತಾಯ್ತದೆ. ನಾನು ಆಷಾಢದಲ್ಲಿ ಬೆಟ್ಟ ಹತ್ತೀನಿ ಅಂತ ಅರ್ಕೆ ಕಟ್ಕೊಂಡಿದ್ದೆ, ನಿಜವಾಗ್ಲೂ ಬೇಜಾರಾಯ್ತು ನನಗೆ. ತಲೆಗೆಡ್ಸ್ಕೊಬೇಡ, ಓಕೆ? ಯಾಕೆ ತಲೆಗೆಡ್ಸ್ಕೊಳ್ತೀನಿ ನೀನು? ನಾನು ಇದ್ದೀನಲ್ವಾ, ಕಣ್ಣು ಮುಚ್ಕೊಂಡು ನೀನು ಬೇಡ್ಕೋ. ಸರಿ ಆಯಿತು. 1 2 3 4. ಅಯ್ಯೋ ಅಯ್ಯೋ, ಇಳಿಸಿ ಇದೇನಿದು? ಸೌಮ್ಯ, ನೀನು ಮೆಟ್ಲು ಹತ್ಬೇಕು ಅಂತ ಅರ್ಕೆ ಇಟ್ಕೊಂಡಿದೆ ಅಲ್ವಾ, ಅದಕ್ಕೇನೆ. ಅಯ್ಯೋ ಬುಡಿ ನೀವು ಇಳಿಸಿ, ಯಾರು ನೋಡೋರು ಏನು ಅನ್ಕೊಳಕಿಲ್ಲ. ಅಯ್ಯೋ, ಏನಾರು ಅನ್ಕೊಳ್ಳಿ ಬಿಡೆ, ನಾನೇನು ಬೇರೆನಾ? ನಿನ್ನ ಗಂಡ ತಾನೇ. ಅಯ್ಯೋ ಬುಡಿ, ನಾನು ನಡ್ಕೊಂಡು ಬರ್ತೀನಿ. ಬಾಯಿ ಮುಚ್ಕೊಂಡಿರು ಆಯ್ತಾ? ನೀನು ಎತ್ಕೊಂಡು ಓಡಿದ್ರು ನೀನು ಮೆಟ್ಲು ಹತ್ತಿರ್ಲೇಕನೆ. ನಾನು ನಡೆದ್ರೆ ನೀನು ನಡೆದ್ರೇನು? ಬಾಳೆಹಣ್ಣು ಬಸಪ್ಪ, ಇವ್ರಿಗೆ ಯಾವಾಗಲೂ ಇದೇ ಬುದ್ಧಿ ಇರಲಿ, ಯಾವಾಗಲೂ ಇಷ್ಟಪಡಲಿ ನನ್ನ. ಏನು ಬಿಡ್ಕೋತಾ ಇದೀಯಾ? ಏನೂ ಇಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಹ್ಞೂ. ಏನು ಆಗಿ ನೋಡ್ತಾ ಇದೀಯಾ? ಏನು? ಅಲ್ಲ, ನೀವು ಒಳ್ಳೆಯವರ ಕೆಟ್ಟವರ ಅಂತ ನೋಡ್ತೇವನಿ. ಹಲೋ ಮೇಡಮ್, ನಾನು ತುಂಬ ಒಳ್ಳೆಯವನು. ಹಾಂ, ಭಾಳ ಒಳ್ಳೆಯವ್ರು ನೀವು. ನಿಮ್ಮ ಬುದ್ಧಿ ನೋಡಿಲ್ಲ ನಾನು. ಏನು ಅನಿಸ್ತಾ ಇದೆ ವೆದರ್ ನೋಡಿದ್ರೆ? ಅಬ್ಬಿ ಇರಬೇಕಾಗಿತ್ತು, ತುಂಬ ಚೆನ್ನಾಗಿರೋದು ಅನಿಸ್ತಾ ಇದೆ. ಅಬ್ಬಿನಾ? ಏಯ್, ನೀನು ಉತ್ಕ ಬಂದಲ್ಲ, ಅಲ್ಲಿ ನಾನು ಎತ್ತಾಕ್ಬಿಡ್ಬೇಕಾಗಿತ್ತು ಕೇಳಿಕೆ ನಿನಗೆ. ಯಾಕೆ? ಅಲ್ಲ, ನಾನು ಕಷ್ಟಪಟ್ಟು ಮೇಕು ಎತ್ಕೊ ಬಂದಿದ್ದೀನಿ, ನೀನು ನೋಡಿದ್ರೆ ಅವನ ಹೆಸರು ಹೇಳ್ತಾ ಇದೀಯಾ? ಅಯ್ಯೋ, ನಾನು ಇರೋದೇ ಹೇಳ್ತೇವನಿ, ಇಲ್ದವ್ದು ಹೇಳ್ತಾ ಇದ್ದಾನೆ. ನೀನು ಕೂತ್ ಮಾತಾಡೋಕ್ಕಾಗಲ್ಲಪ್ಪ. ಸರಿ ಸರಿ ಆಯಿತು, ಬಾ ಹೋಗೋಣ. ನಿಮ್ಗೇನು ಅನಿಸ್ತಾ ಇರೋದು? ನನಗಂತೂ ನಿನ್ನ ಜೊತೆ ಬಂದು ತುಂಬ ಖುಷಿ ಆಯಿತು ಸೌಮ್ಯ. ನಿಜವಾಗ್ಲೂ ನಾನು ಈ ಥರ ಎಂಜಾಯ್ಮೆಂಟ್ ಮಾಡೋದೇ ಇಲ್ಲ ನಾನು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದೆಲ್ಲ? ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಒಂದೇ ಒಂದು ಕಷ್ಟ ಅನಿಸಿದ್ದು ಸೌಮ್ಯ. ಏನು? ಏನು ತಿಂತೀಯ ಹೊಟ್ಟೆಗೆ? ಎಷ್ಟು ದಪ್ಪ ಇದೆಯಾ ನೀನು? ಅಯ್ಯಪ್ಪ ಒಬ್ಬ, ನನಗಂತೂ ಎತ್ತಕ್ಕೆ ಸುಸ್ತೇ ಆಗೋಯ್ತಪ್ಪ ನಿನ್ನ. ಏನು ತಿಂತೀಯ ಹೊಟ್ಟೆಗೆ? ಅವರು ನನ್ನ ರೇಗಿಸ್ಬೇಡ ನೀನು. ನೋಡು, ಇವತ್ತು ಸುಮ್ಮನೆ ದೇವ್ರ ಪೂಜೆಗೆ ಅಂತ ಬಂದೀವಿ, ಇಲ್ಲಿ ಜಗಳ ಆಡೋದು ಬೇಡ. ಆಡೇ ನೋಡ್ತೀನಿ, ಅದು ಯಾವ ಥರ ಜಗಳ ಆಡ್ತೀನಿ ನೋಡ್ತೀನಿ. ಆಡು. ಅಬ್ಬಿ ಬರ್ಬೇಕಾಯ್ತಾ? ಅಬ್ಬಿ ಮತ್ತು ನನಗೆ ಉರ್ಸ್ತೀಯಾ? ನಾನೇನು ಉಡ್ಕೊಳ್ಳಿ ಅಂತ ಹೇಳಿಲ್ಲ ನಿಮ್ಮನ್ನ. ಮತ್ತು ಅಬ್ಬಿ ಸುದ್ದಿ ಯಾಕೆ ಇರ್ತದೆ? ಹೊಡೆದ್ರೆ ಹೆಂಗೆ ಹೊಡಿತೀನಿ ಗೊತ್ತಾ ನಿನಗೆ? ಬೆಸ್ಟ್ ಪ್ರೀತಿ ಇಟ್ಕೊಂಡು ಹೇಳಕ್ಕೆ ಹೆಂಗಾಡ್ತಾನೆ ನೋಡು. ಅದು ಯಾವಾಗ ಹೇಳ್ತೀನಿ, ನಾನು ನೋಡ್ತೀನಿ. ಏನು ಮೇಡಮ್, ಏನು ನೆನ್ಸ್ಕೊಳ್ತಾ ಇದ್ದೀರಾ? ಅಬ್ಬಿ ಬಂದಿರೋ ಚೆನ್ನಾಗಿರೋದು ಅಂತ. ಇನ್ನೊಂದ್ಸಲ ಅವ್ನು ಸುದ್ದಿ ಹತ್ರ ನಿಜ ನಾನು ಅವ್ನು ಹೊಡೆಸಾಯಿಸಾಕ್ಬಿಡ್ತೀನಿ ನಾನು. ಯಾಕೆ? ಮಾತಿತ್ರ ಅದೇನು ಅಬ್ಬಿ ಅಬ್ಬಿ ಅಂತ ಅನ್ನೋದು ನನಗೆ ಎಷ್ಟು ಕೋಪತ್ತಲ್ಲ ಹೇಳು? ಅಯ್ಯ, ಇದೊಳೆ ಸರಿ ಆಯ್ತಲ್ಲ, ನಿಮಗೆ ಕೋಪತ್ತದು. ಸರಿ ಬಿಡಿ, ಹೆಂಗು ಇವತ್ತು ನಾಳೆ ಡೈವರ್ಸ್ ಕೊಡಾರ್ತಾ ನೀವು? ಕೊಡೋಣ ಅಂತಿದೆ. ನಿನಗೆ ಯಾವುದೇ ಚಾನ್ಸೇ ಇಲ್ಲ. ಡೈವರ್ಸ್ ಕೊಡಲ್ಲ, ಏನು ಕೊಡಲ್ಲ. ಸರಿ ಸರಿ ಬಾ, ಇವಾಗ ಹೋಗೋಣ. ನೀನು ತಿಂದಿಲ್ಲ, ಫಸ್ಟು ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ಏನಾದ್ರು ತಿಂದ್ಬಿಟ್ಟು ಹೊರಡೋಣ. ಓಕೆ? ಸರಿ ಆಯಿತು. ತಾಯಿ ಚಾಮುಂಡೇಶ್ವರಿ, ಆದಷ್ಟು ಬೇಗ ನನ್ನ ಪ್ರೀತಿಯವ್ರಿಗೆ ಅರ್ಥ ಆಗ್ಲಿ ಕಣವ. ಒಳ್ಳೇದು ಮಾಡ್ಕೊ, ಯಾವ್ದಾದ್ರು ಒಂದು ಒಳ್ಳೆ ದಾರಿ ತೋರು. ಯಾಕೆ, ಏನಾದ್ರು ತಗೋ, ಒಬ್ರಿಗೆ ಕಾಫಿ ತಗೊಂಡಲ್ಲ? ಅಯ್ಯ ಬೇಡ, ಮನೆಗೆ ಹೋಗದ, ಅಲ್ಲಿ ಇರ್ತೆ ಅಡುಗೆ ಮಾಡಿರ್ತೀನಿ, ಬರೋದಕ್ಕೆ ಅಂದವ್ರೆ. ನೋಡು, ಸಂಕೋಚ ಯಾಕೆ ಪಡ್ತೀಯ? ತಿನ್ನು ಸೌಮ್ಯ, ಏನು ಬೇಕು ತಗೋ. ಅಯ್ಯೋ ಬೇಡಿ, ನನಗೆ ಯಾಕೆ ಸಂಕೋಚ? ನೀವೇನಾರು ತಗೊಳ್ಬೇಕಾರೆ? ನನಗೆ ಏನು ಬೇಡಮ್ಮ, ನನಗೆ ಸಾಕು. ನನಗೆ ಬರ್ಬೇಕಾದ್ರೆ ನಾನು ತಿಂಡಿ ತಿಂದಿದ್ನಲ್ಲ, ನನಗೇನು ಹಸುವಾಗ್ತಾ ಇಲ್ಲ. ಸರಿ ಆಯಿತು. ಸೌಮ್ಯ, ಕಾಫಿ ಕುಡಿತೀರು? ಸ್ವಲ್ಪ ಹೊತ್ತು ಬರ್ತೀನಿ. ಹಾಂ ಸರಿ ಆಯಿತು. ಹಲೋ. ಏನಲ್ಲೋ, ಎಲ್ಲಿದ್ದೀಯಾ? ಹಾಂ ಕಾವ್ಯ, ಊರಲ್ಲಿದ್ದೀನಿ, ಹೇಳು. ಏನು ಮಾಡ್ತಾ ಇದೀಯ ಅಂತ ಕೇಳ್ತಾ ಇರೋದು ನಾನು. ನೋಡು, ಸೌಮ್ಯ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂದ್ಲು. ಅಮ್ಮ ಕರ್ಕೊಂಡು ಹೋಗಲೇಬೇಕು ನೀನು ಅಂದರು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಹೌದು ಅರುಣ್, ಹೌದು. ನಾನು ಏನಾದರೂ ಮಾಡ್ಕೊಂಡು ಸಾಯಲಿ ಇಲ್ಲಿ, ನಿನಗೇನಕ್ಕೆ? ನೀನು ಆರಾಮಾಗಿ ನಿನ್ನ ಹೆಂಡತಿ ಜೊತೆ ಮಜಾ ಮಾಡ್ಕೊಂಡಿರಬೇಕು ನೀನು. ನಿನ್ನಂತ ಒಂದು ನಂಬಿ ನಾನು ತುಂಬ ಮೋಸ ಹೋದೆ ನಾನು. ಅರುಣ್, ನಿಜವಾಗ್ಲೂ ನಾನು ಈ ಪರಿಸ್ಥಿತಿಲಿದ್ದೀನಿ ಅಂತ ನಾನು ಕನಸು ಮನಸ್ಸಲ್ಲಿ ಅಂದ್ಕೊಳ್ತಾ ಇಲ್ಲ. ನನಗೆ ಯಾಕೆ ಈ ಥರ ಆಯಿತು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ನಾನು ಬದುಕಲ್ಲ ಅರುಣ್, ನಾನು ಬದುಕಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಕಾವ್ಯ, ಏನಾಯ್ತು? ಏನಾಯ್ತು ಕಾವ್ಯ? ನಾನು ಹೇಗೆ ಹೇಳಿ ಅಂತಲೂ ಅರ್ಥ ಆಗ್ತಾಯಿಲ್ಲ ಅರುಣ್. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟಿದೆ. ನನಗೆ ಯಾಕೆ ಈ ಥರ ನನಗೆ ಆಗುತ್ತೆ? ಎಲ್ಲ ವಿಷಯದಲ್ಲಿ ನನಗೆ ಯಾಕೆ ಈ ಥರ ನೋವಾಗುತ್ತೆ ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲ. ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ನಾನು ಯಾವ ಥರ ಹೇಳಿ ಅಂತಲೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟಿದೆ ಅರುಣ್. ನೀನೇನೋ ಸೌಮ್ಯನ ಜೊತೆ ಆರಾಮಾಗಿ ಊರಲ್ಲಿದ್ದೀಯಾ, ಆದರೆ ನನ್ನ ಕಷ್ಟ ಯಾರು ಕೇಳೋರು ಹೇಳು? ನನ್ನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ ಅರುಣ್? ನಿಜವಾಗ್ಲೂ ಹೇಳಿಕ್ಕೆ ತೀರ್ದು ನನ್ನ ಪರಿಸ್ಥಿತಿ. ಏನಾಗಿದೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಹುಷಾರಾಗಿದೆ ತಾನೇ? ಹುಷಾರಾಗಿದ್ದೀನಿ, ಆದರೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಏನಾಯ್ತು? ಅರುಣ್, ನಿನ್ನ ಡ್ಯಾಡಿ ಆಗ್ತಾ ಇದೀಯಾ? ಹಾಂ ಕಾವ್ಯ, ಏನು ಹೇಳ್ತಾ ಇದೆಯಾ ನೀನು? ಹಾಂ ಅರುಣ್, ಹೌದು.
ಕವ್ಯ ಪ್ಲೀಸ್ ಕವ್ಯ ಈ ಥರ ಎಲ್ಲ ಮಾತಾಡಬೇಡ. ನೋಡು ನಾನು ಯಾವಾಗಲೂ ನಿನ್ನ ಕುಟೆ ಕೆಟ್ಟದಾಗ ನಡ್ಕೊಂಡಿಲ್ಲ ನಾನು. ನೋಡು ನನ್ನ ಫ್ಯೂಲಿ ನಿನ್ನ ಇಷ್ಟಪಡ್ತಿದ್ದೆ ನಾನು. ನೋಡು ನಿನ್ನ ಜೊತೆ ಇರ್ಬೋದು ನಾನು, ಆದರೆ ನಾನು ಆ ಥರ ಕೆಟ್ಟದಾಗ ನಡ್ಕೊಂಡಿದ್ದೀನಿ ಯಾವಾಗಾದರೂ ಹೇಳು. ಅರುಣ್, ನಾನು ಸುಳ್ಳು ಹೇಳ್ತೀನ? ನಾನು ಸುಳ್ಳು ಹೇಳ್ತೀನಿ ಅರುಣ್? ಅವತ್ತೊಂದಿನ ನಾನು ನೀನು ತುಂಬ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದು ಅಲ್ವಾ? ಅವತ್ತೆಲ್ಲ ಘಟನೆ ನಡೆದೋಗಿದೆ, ನನಗೆ ಗೊತ್ತಾಗ್ತಿಲ್ಲ ಅರುಣ್. ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು. ನನ್ನ ಜೀವನ ನಾನೇ ಹಾಳು ಮಾಡ್ಕೊಬಿಟ್ಟೆ. ನೀನೇನೋ ಸೋಮೇನ್ ಮದುವೆಗೆ ಆರಾಮಾಗಿದ್ದೀಯಾ, ಸೆಟಲ್ ಆಗಿದ್ದೀಯಾ. ಇವಾಗ ನಾನು ಏನು ಮಾಡಲಿ? ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಕಾವ್ಯ ನಿಜ ಹೇಳ್ತಾ ಇದೆಯಾ ನೀನು? ನಿಜ ಹೇಳ್ತಾ ಇದೆಯಾ ಹೇಳು ಕಾವ್ಯ ಪ್ಲೀಸ್. ಕಾವ್ಯ ನೋಡು ಜೋಕ್ ಮಾಡಬೇಡ, ಆಮೇಲೆ ಊರಿಗೆ ಬಂದಿದ್ದೀನಿ ಅಂತ ಕೋಪಕ್ಕೆ ಏನೇನೋ ಮಾತಾಡಬೇಡ ಕಾವ್ಯ. ನೋಡು ನಿಜ ಹೇಳು ಕಾವ್ಯ ನೀನು. ಅರುಣ್, ನಾನೇನಿಗೆ ಸುಳ್ಳು ಹೇಳಿ? ಇಂಥ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ತಾರಾ? ಪ್ರಾಮಿಸ್ ಕಣೋ, ನೀನು ತಂದೆ ಆಗ್ತಾ ಇದೀಯಾ. ಅದಕ್ಕೆ ಜೀವನನೇ ಬೇಡ ಅಂದ್ಬಿಟ್ಟು ನಾನು ಸತ್ತೋಗ್ತಾ ಇದ್ದೀನಿ ಅರುಣ್. ನಿಜವಾಗ್ಲೂ ನಾಳೆ ದಿನ ನನ್ನ ಮಗು ಹುಟ್ಬಿಟ್ಟು ಇದ್ಯಾರು, ನಾನು ಯಾರು, ನಮ್ಮ ಅಪ್ಪ ಯಾರು ಅಂತ ಕೇಳೋರು ನಾನು ಏನು ಹೇಳಿ ಅರುಣ್? ನಾನು ಏನು ಹೇಳಿ? ಅಷ್ಟೊತ್ತು ನಿನಗಾಗಲೇ 3-4 ಮಕ್ಕಳಾಗಿ ನೀನು ಹಳ್ಳಿಯಲ್ಲಿ ಸೆಟ್ಲಾಗಿರ್ತೀಯ. ನಾನು ಯಾರನ್ನ ಅಪ್ಪ ಅಂತ ತೋರಿಸ್ಲಿ? ಪ್ಲೀಸ್ ಪ್ಲೀಸ್ ಕಾವ್ಯ ಹಾಗೆಲ್ಲ ಮಾತಾಡಬೇಡ. ನೋಡು ನಿನ್ಗೆ ಆ ಥರ ಮೋಸ ನಿಜವಾಗ ನನ್ನ ಕಡೆಯಿಂದ ಆ ಥರ ಆಗಿದ್ರೆ ಖಂಡಿತವಾಗ್ಲೂ ನಿನ್ನ ನೋಡು ಆ ಮಗುಗೆ ನಾನು ತಂದೆ ಆಗಿರ್ತೀನಿ. ಯು ಡೋಂಟ್ ವರಿ. ಏನು ತಂದೆ ಆಗಿರ್ತೀಯ? ನೋಡು ಅರುಣ್, ನಾಳೆವರೆಗೆ ಟೈಮ್ ಕೊಡ್ತೀನಿ. ನೀನೇನಾದ್ರು ಬರಲಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಅಬ್ಬಸಲ್ಲಿ ಮಾಡಿಸ್ಕೊಬಿಡ್ತೀನಿ. ಕಾವ್ಯ ಪ್ಲೀಸ್ ಕಾವ್ಯ ಆ ಥರ ಮಾತ್ರ ಮಾಡಬೇಡ ಆಯಿತಾ? ನೋಡು ಇನ್ನು ಪ್ರಪಂಚನೇ ನೋಡ್ದು ಆ ಮಗುನ ಸಹಿಸೋದು ಎಷ್ಟು ಸರಿ ನೋಡು, ಬೇಡ ಆಯಿತಾ? ಸುಮ್ಮನಿರು ನೀನು, ತಲೆಗೆಡ್ಸ್ಕೊಬೇಡ. ಅರುಣ್, ನೀನೇನೋ ಊರಲ್ಲಿ ಸೇರ್ಕೊಂಡು ನಿನ್ನ ಹೆಂಡತಿ ಜೊತೆ ಮಜಾ ಮಾಡ್ಕೊಂಡಿದ್ದೀಯಾ. ಇಲ್ಲಿ ನನ್ನ ಪರಿಸ್ಥಿತಿ ಯಾರು ನೋಡ್ತಾರೆ? ಪ್ರೆಗ್ನೆಂಟ್ ಇದ್ದೀನಿ, ನನಗೆ ನಿಜ ತುಂಬ ವಾಂತಿ ಬರ್ತದೆ, ಸುಸ್ತು ಎಲ್ಲ ಆಗ್ತಾಯಿದೆ. ನನಗೆ ಬದುಕೋದೇ ಬೇಡ ಅನಿಸ್ಬಿಟ್ಟಿದೆ ಅರುಣ್. ಆ ಮಗು ಜೊತೆ ನಾನು ಸುತ್ತೋಗ್ಬಿಡ್ತೀನಿ. ಪ್ಲೀಸ್ ಕಾವ್ಯ ಆ ಥರ ಮಾತ್ರ ಮಾಡಬೇಡ ನೀನು ಆಯಿತಾ? ನಾನು ಇವಾಗಲೇ ಓಡ್ತೀನಿ. ಹಾಂ ಯು ಡೋಂಟ್ ವರಿ. ನೋಡು ನಮ್ಮ ಮಗುನ ಉಳಿಸ್ಕೊಳ್ಳೋಣ ಆಯಿತಾ? ಅಷ್ಟೇ ಅಲ್ಲ ಅರುಣ್, ನನ್ನ ಕತ್ತಿಗೆ ತಾಳಿ ಕಟ್ಟಲೇಬೇಕು ನೀನು. ಇಲ್ಲ ಅಂದರೆ ಈ ಮಗುನ ನಾನು ನಿಲ್ಸ್ಕೊಳ್ಳೋದಿಲ್ಲ ನಾನು. ಪ್ಲೀಸ್ ನೋಡು ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ, ನಿನಗೆ ಗೊತ್ತು ಅಲ್ವಾ? ಆ ಮಗುನ ಸಹಿಸೋದಿಲ್ಲ, ಬೇಡ ಆಯಿತಾ? ನನ್ನ ಮಗುನ ನಾನು ಉಳಿಸ್ಕೊಳ್ತೀನಿ. ಯು ಡೋಂಟ್ ವರಿ ಓಕೆ? ನಾನು ಇವಾಗಲೇ ಹೊರಟು ಬರ್ತಾ ಇದ್ದೀನಿ ಕಾವ್ಯ, ನೀನೇನು ತಲೆಗೆಡ್ಸ್ಕೊಬೇಡ. ಆರಾಮ್ಸೆ ಇರು. ಸ್ವೀಟಿಯಲ್ಲಿ ಕೆಲ್ಸಕ್ಕೆ ಹೋಗಿದ್ದಾಳೆ, ನಾನು ಮನೇಲಿದ್ದೀನಿ. ಸರಿ ಓಕೆ, ನಾನು ಬರ್ತಾ ಇದ್ದೀನಿ ಇವಾಗಲೇ. ಓಕೆ ಹಾಂ ಬೇಗ ಬಾ. ಯಾರು ಫೋನ್ ಅದು? ಅದಾ ನಮ್ಮ ಆಫೀಸಿಂದ ಫೋನ್ ಮಾಡಿದ್ದಾರೆ, ಇಮಿಡಿಯೇಟಾಗಿ ಬನ್ನಿ ಮೀಟಿಂಗ್ ಇದೆ ಅಂದ್ಬಿಟ್ಟು. ಸೌಮ್ಯ ನಾನು ಹೊರಡ್ತೀನಿ ಮತ್ತೆ. ನಾನು ಬರಲಾ? ನೀನೇನು ಮಾಡೋಕ್ಕೆ ಇಲ್ಲೇ ಇರು ಆಯಿತಾ? ಹೇಗೂ ನಮ್ಮ ಮಧ್ಯದಲ್ಲಿ ಡಿವೋರ್ಸ್ ಆಗ್ತಾ ಇದೆ ಅಲ್ವಾ, ಸುಮ್ಮನೆ ಇಲ್ಲೇ ಇದ್ಬಿಡು. ಸರಿ ಆಯಿತು. ಸೌಮ್ಯ ಕೆಲಸ ಮಾಡು ನೀನು. ನೋಡು ಇಲ್ಲಿಂದ ಬಸ್ ಸಿಗುತ್ತೆ ನಿನಗೆ ಊರಿಗೆ, ನಾನು ಬಸ್ ಹತ್ತಿಸ್ಕೊಡ್ತೀನಿ, ಹೊಂಟೋಗ್ಬಿಡು. ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಓಡಲೇಬೇಕು. ನಾನು ಪ್ಲೀಸ್ ಅರ್ಥ ಮಾಡ್ಕೋ. ಅಯ್ಯೋ, ನೀವು ನನ್ನ ಬಗ್ಗೆ ತೊಂದರೆ ತಗೋಬೇಡಿ. ನಾನು ಬಸ್ ಹತ್ತಕ್ಕೂ ಗೊತ್ತು, ನಾನು ಬಸ್ ಹತ್ತಿ ಊರಿಗೆ ಹೋಗ್ತೀನಿ. ನಿಮ್ಮ ಕೆಲಸ ನೀವು ನೋಡಿ ಆಯಿತಾ? ಸೌಮ್ಯ ಬೇಜಾರು ಮಾಡ್ಕೋಬೇಡ. ನೋಡು ಅಮ್ಮ ಕೇಳಿದ್ರೆ ಏನೂ ಹೇಳ್ಬೇಡ ನೀನು. ಅರ್ಜೆಂಟ್ ಮೀಟಿಂಗ್ ಇತ್ತು ಅಂತ ಹೋದ್ರು ಅಂತ ಹೇಳು, ಓಕೆನಾ? ಸರಿ ಆಯಿತು ಬಿಡಿ. ಸೌಮ್ಯ ಕಾಫಿ ಕೊಟ್ಬಿಟ್ಟು ಬೇರೆ ಏನಾದರೂ ಬೇಕಾದ್ರೆ ಆರ್ಡರ್ ಮಾಡ್ಕೋ ಆಯಿತಾ? ದುಡ್ಡು ಗಿಡ್ಬೇಕಾ? ಏನು ಬೇಡ ನನಗೆ, ನಾನು ಹೋಗ್ತೀನಿ, ಹೋಗಿ ನೀವು. ಸರಿ ಸೌಮ್ಯ ಓಕೆ ಬಾಯ್ ಆಯಿತಾ? ಮತ್ತೆ ಸಿಗ್ತೀನಿ, ಫೋನ್ ಮಾಡ್ತೀನಿ ನಾನು ನಿನಗೆ. ಅದರ ಅವಶ್ಯಕತೆ ಇಲ್ಲ ಬಿಡಿ. ಸರಿ ಓಕೆ, ನಾನು ಹೊರಡ್ತೀನಿ ಮತ್ತೆ. ನಿಜವಾಗ್ಲೂ ಈ ಜನ್ಮದಲ್ಲಿ ಏನು ಬದಲಾಯ್ಕಿಲ್ಲ. ನನ್ನ ಜೀವನನೂ ಈ ಜನ್ಮದಲ್ಲಿ ಸರಿ ಆಯ್ತದ ನಂಬಿಕೆನೂ ನನಗಿಲ್ಲ. ಥೂ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.